ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದ್ರೂ ಮಾಡಬಹುದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು, ಏರ್ ಸ್ಟ್ರೈಕ್ ಆಗಬಹುದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರಬಹುದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡಬಹುದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧ. ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದ್ರೂ ಮಾಡಬಹುದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು, ಏರ್ ಸ್ಟ್ರೈಕ್ ಆಗಬಹುದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರಬಹುದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡಬಹುದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧ. ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದ್ರೂ ಮಾಡಬಹುದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು, ಏರ್ ಸ್ಟ್ರೈಕ್ ಆಗಬಹುದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರಬಹುದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡಬಹುದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧ. ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದ್ರೂ ಮಾಡಬಹುದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು, ಏರ್ ಸ್ಟ್ರೈಕ್ ಆಗಬಹುದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರಬಹುದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡಬಹುದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧ. ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದ್ರೂ ಮಾಡಬಹುದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು, ಏರ್ ಸ್ಟ್ರೈಕ್ ಆಗಬಹುದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರಬಹುದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡಬಹುದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧ. ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್.
ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದ್ರೂ ಮಾಡಬಹುದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು, ಏರ್ ಸ್ಟ್ರೈಕ್ ಆಗಬಹುದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರಬಹುದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡಬಹುದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧ. ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದ್ರೂ ಮಾಡಬಹುದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು, ಏರ್ ಸ್ಟ್ರೈಕ್ ಆಗಬಹುದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರಬಹುದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡಬಹುದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧ. ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದ್ರೂ ಮಾಡಬಹುದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು, ಏರ್ ಸ್ಟ್ರೈಕ್ ಆಗಬಹುದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರಬಹುದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡಬಹುದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧ. ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದ್ರೂ ಮಾಡಬಹುದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು, ಏರ್ ಸ್ಟ್ರೈಕ್ ಆಗಬಹುದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರಬಹುದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡಬಹುದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ